ನಮಸ್ಕಾರ. ಇವತ್ತು HYT ಪುಸ್ತಕದ ಕುರಿತು ಸಮಾಚಾರ. ಬಂಧುಗಳೇ, ಬಹಳಷ್ಟು ದಿವಸದಿಂದ ತಾವು HYT ಪುಸ್ತಕವನ್ನು ಕೇಳ್ತಾ ಇದ್ರಿ. ಸೊ ಈ ನಿಟ್ಟಿನಲ್ಲಿ ಮೊಟ್ಟ ಮೊದಲ HYT ಪುಸ್ತಕ ಪಾಲಿಟಿ ಆಗಿರುತ್ತೆ, ಭಾರತದ ಸಂವಿಧಾನ. ನೆಕ್ಸ್ಟ್ ಎಕನಾಮಿಕ್ಸ್ ಸಬ್ಜೆಕ್ಟ್ ಬರುತ್ತೆ. ಓಕೆ, ನೋಡಿ, ಈ ಒಂದು ಭಾರತೀಯ ಸಂವಿಧಾನ HYT ಪುಸ್ತಕ ನೆಕ್ಸ್ಟ್ ವೀಕ್ ಅಂದರೆ ಗುರುವಾರ ಮತ್ತು ಶುಕ್ರವಾರ ಎಲ್ಲ ಪುಸ್ತಕ ಮಳಿಗೆಗಳು, ಆನ್ಲೈನ್ ವೆಬ್ಸೈಟ್, ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ನಿಮಗೆ ದೊರೆಯುತ್ತೆ. ಸೊ ನಿಮ್ಮ ಹತ್ತಿರದ ಬುಕ್ ಸ್ಟಾಲಲ್ಲಿ ಇದನ್ನು ನೀವು ತೆಗೆದುಕೊಳ್ಬೋದು. ಏನಿದು ಭಾರತೀಯ ಸಂವಿಧಾನದ HYT ಪುಸ್ತಕದ ಮಹತ್ವ ಏನು ಅಂತಂದರೆ, ಇಲ್ಲಿ ಕಂಟೆಂಟನ್ನು ಕೊಟ್ಟಿದ್ದೀನಿ. ತದನಂತರದಲ್ಲಿ ನಮ್ಮನ್ನು ಟ್ರ್ಯಾಪ್ ಹೇಗೆ ಮಾಡ್ತಾರೆ, ಅಂದರೆ ನಮ್ಮನ್ನು ಗೊಂದಲಕ್ಕೆ ಹೇಗೆ ದೂಡ್ತಾರೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ತದನಂತರದಲ್ಲಿ PYQs, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, UPSC, CDS, NDA, CAPF, SSC, ಓಕೆ, UPPSC ಕ್ವಶನ್ಸನ್ನು ತಂದು ಹಾಕಿದ್ದೇನೆ. ಆ ಕ್ವಶನ್ಸು ಬಹಳ ಸಿಂಪಲ್ ಕ್ವಶನ್ಸ್ ಅಲ್ಲ. ಫಾರ್ ಎಕ್ಸಾಂಪಲ್, ಕಲ್ಯಾಣ ರಾಷ್ಟ್ರ ಪರಿಕಲ್ಪನೆ ಯಾವುದ್ರಲ್ಲಿ ಕಂಡು ಬರುತ್ತೆ? ಅವು ಬಹಳ ಸಿಂಪಲ್ ಕ್ವಶನ್ ಅಂತಲೂ ತುಂಬ ಅವಾಯ್ಡ್ ಮಾಡಿದ್ದೀನಿ. ನಾನು ಅಲ್ಲಿ ತುಂಬ ಅನಾಲಿಟಿಕಲ್ ಆಗಿ ಇರ್ತಕ್ಕಂತಹ ಕ್ವಶನ್ಸನ್ನು ತಂದು ಹಾಕಿದ್ದೀನಿ. ಸುಮ್ಮನೆ ಕ್ವಶನ್ ಕೊಡಬೇಕು ಅಂತೇಳಿ ಕೊಡ್ತಕ್ಕಂಥ ಉದ್ದೇಶ ಅದು ಅಲ್ಲ. ಓಕೆ, ಸೊ ನಮ್ಮ ಒರಿಜಿನಲ್ ಗ್ಯಾಂಗ್ಸ್ಟರ್ ಯಾರಪ್ಪ? UPSC. ಸೊ UPSC ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದ್ದೀನಿ. ಅವ್ರನ್ನ ಫಾಲೋ ಮಾಡಿದರೆ you can clear KEA, KPSC and even UPSC also. ಸರ್, ಈ ಪುಸ್ತಕ ಯಾರಿಗೆ ಹೆಲ್ಪ್ ಆಗುತ್ತೆ? ಈ ಪುಸ್ತಕ PC to DC ಓದೋರಿಗೆ ಹೆಲ್ಪ್ ಆಗುತ್ತೆ. ನೀವು ಪೊಲಿಟಿ ಪುಸ್ತಕವನ್ನು ಓದಲಾರದೆ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತೀನಿ ಅಂದರೆ ಶುದ್ಧ ಸುಳ್ಳು. ಓಕೆ, ಸೊ ಈ ನಿಟ್ಟಿನಲ್ಲಿ ತಾವು ಈ ಪುಸ್ತಕವನ್ನು ನೋಡಿ ಅನಾಲಿಸಿಸ್ ಮಾಡಿ ಫ್ರೆಂಡ್ಸನ್ನು ಒಪಿನಿಯನ್ ಕೇಳ್ಕೊಂಡು ತೆಗೆದುಕೊಳ್ಬೇಕು. ಹೋಗೋದು ಮಾರ್ಕೆಟಲ್ಲಿ ಹೊಸ ಪುಸ್ತಕ ಬಂದಿದೆ ತಗೋಬೇಕು, ನೋ, ಐ ಡೋಂಟ್ ರೆಕಮೆಂಡ್. ಈವನ್ ಮೈ ಬುಕ್ ಆಲ್ಸೋ. ಒಂದರೆ ನೋಡಿ, ಚೆಕ್ ಮಾಡಿ, ನಿಮ್ಮ ಮನಸ್ಸಿಗೆ ಇಷ್ಟವಾಯಿತು ಅಂದ ಮೇಲೆ ಮಾತ್ರ ತೆಗೆದುಕೊಳ್ಬೇಕು. ಓಕೆನಾ? ಸೊ ಇದು ಈ ಪುಸ್ತಕದ ಪೀಠಿಕೆ. ಈಗ ಹೋಗೋಣ ಪುಸ್ತಕದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ವಿಲ್ ಡಿಸ್ಕಸ್ ಇಟ್. ಓಕೆ, ಫಸ್ಟು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಾನೇನು ಭಾವಿಸಿದ್ದೀನಿ ಅಂತಂದರೆ, ಈ ಒಂದು ಕನ್ನಡದ ಪುಸ್ತಕಗಳನ್ನು ಕನ್ನಡದಲ್ಲೇ ಓದ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಮಹಾ ತಪ್ಪು. ಅರ್ಥ ಆಯ್ತಲ್ವಾ? ಆ ತಪ್ಪನ್ನು ಮಾಡಬಾರ್ದು. ಯು ಶುಡ್ ಗೋ ವಿತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಈ ನಿಟ್ಟಿನಲ್ಲಿ ಇಂಗ್ಲೀಷ್ ಬಳಕೆ, ಕನ್ನಡ ಜೊತೆಗೆ ಇಂಗ್ಲೀಷ್ ಬಳಕೆ, ಕನ್ನಡ ಮತ್ತು ಇಂಗ್ಲೀಷನ್ನು ನಾವು ಹಾಲು ಜೇನಿನಂತೆ ಬೆರೆಸಿದ್ದೇವೆ. ಓಕೆ, ಏನಕ್ಕೆ ಅಂತಂದರೆ, ಪೂರ್ತಿ ಕನ್ನಡ ಓದಿದರೆ ನೀವು ಎಕ್ಸಾಮಲ್ಲಿ ಭಾಳಷ್ಟು ಸಂಕಷ್ಟಕ್ಕೆ ಒಳಗಾಗ್ತೀರಾ, ತೊಂದರೆಗಳಿಗೆ ಒಳಗಾಗ್ತೀರಾ. UPSC ಪ್ರಿಲಿಮ್ಸು ಕನ್ನಡದಲ್ಲಿ ಇದೆಯಾ? ಕನ್ನಡದಲ್ಲಿ ಇಲ್ಲ, ಅದು ಇಂಗ್ಲೀಷಲ್ಲಿದೆ. ಹೆಬಿಯಸ್ ಕಾರ್ಪಸ್ನ ಸ್ವಾಮಿ, ಹೆಬಿಯಸ್ ಕಾರ್ಪಸ್ ಅಂತಲೇ ಓದಿ, ಇಂಗ್ಲೀಷಲ್ಲಿ ಓದಿ. ಬಂದಿ ಪ್ರತ್ಯಕ್ಷೀಕರಣ ಎಲ್ಲಿದೆ ರೀ? ಅದು ಯಾವಲ್ರಿ? ಅದು ಎಲ್ಲಿದೆ? ನಾನು ಕೇಳಿಲ್ಲ. ಬಂದಿ ಪ್ರತ್ಯಕ್ಷೀಕರಣ ಇರಬಹುದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಪುಸ್ತಕ ಬರೆಯೋರಿಗೆ ಇದ್ದಂತಹ ಬದ್ಧತೆ ಕ್ವಶನ್ ಪೇಪರ್ ತೆಗೆಯೋರಿಗೆ ಇರಲ್ಲ. ಓಕೆ, ಸೊ ಈ ನಿಟ್ಟಿನಲ್ಲಿ ತಾವೇನು ಮಾಡಬೇಕಪ್ಪ ಅಂತಂದರೆ, ಆ್ಯಕ್ಚುಲಿ ಎಕ್ಸಾಮ್ ಭಾಷೆ, ಆ ಪರೀಕ್ಷೆಯ ಭಾಷೆಯನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋ. ಆ ಭಾಷೆ ಅಂದರೆ ಕನ್ನಡ ಇಂಗ್ಲೀಷ್ಗಳ ಸಮವಾದ ಒಂದು ಮಿಶ್ರಣ ಇರುತ್ತೆ. ಓಕೆ, ಸೊ ಇಂಗ್ಲೀಷನ್ನು ನಾನು ಬಳಸಿದ್ದೇನೆ. ಓಕೆ, ಸೊ ಪುಸ್ತಕದ ಅಂತರಂಗ ಅಂದರೆ ಇಂಡೆಕ್ಸ್. ಓಕೆ, ಸೊ ತದನಂತರದಲ್ಲಿ ಪ್ರತಿಯೊಂದು ಟಾಪಿಕ್ಕಿಂತ ಮುಂಚೆಗೆ ಒಂದು ರೀತಿಯಲ್ಲಿ ಸಾಹಿತ್ಯಾತ್ಮಕವಾಗಿ ಇರಲಿ ಎನ್ನುವ ದೃಷ್ಟಿಯಿಂದ. ಏನಕ್ಕೆ ಅಂತಂದರೆ, ಒಬ್ಬ ಅಲಂಕಾರಿಕರು ಹೇಳ್ತಾರೆ, ಲೋಕ ಭಾಷೆಗಿಂತ ಕಾವ್ಯದ ಭಾಷೆ ಮನಸ್ಸಿಗೆ ಮುದವನ್ನು ನೀಡುತ್ತೆ.
ಸೊ ನಮಗೆ ಕತ್ತಿ ಬಂದೂಕಗಳಿಲ್ಲದೆ ಕೇವಲ ಲೇಖನಿ ಮತ್ತು ಶಾಂತಿಯಿಂದ 200 ವರ್ಷಗಳ ಬ್ರಿಟಿಷ್ ಸಾಮ್ರಾಜ್ಯವನ್ನು ಮಂಡಿಯೂರುವಂತೆ ಮಾಡಿದ ಈ ಮಹಾಕಾವ್ಯದ ರಚನೆ ಹೀಗಾಯಿತು. ಇದು ಸಂವಿಧಾನ ಅಂತಕ್ಕಂಥದ್ದು ಕೇವಲ ಸಂವಿಧಾನ, ಇದೊಂದು ಮಹಾಕಾವ್ಯ. ಬನ್ನಿ, ಗುಲಾಮಗಿರಿಯ ಕತ್ತಲಿಂದ ಗಣರಾಜ್ಯದ ಬೆಳಗಿನೆಡೆಗೆ ನಮ್ಮನ್ನು ಇದ ವಿಶ್ವದ ಅತಿ ದೊಡ್ಡ ಸಂವಿಧಾನದ ರೋಚಕ ಇತಿಹಾಸವನ್ನು ಅನ್ವೇಷಿಸೋಣ. ನೋಡಿ, ಈ ಮಾದರಿಯ ಕಾವ್ಯಾತ್ಮಕ ಶೈಲಿ, ಸಿನಿಮಾ ಮಾದರಿಯ ಒಂದು ಸಾಹಿತ್ಯ, ಕಾವ್ಯಾತ್ಮಕವಾದ ಶೈಲಿ, ಇಂತಹ ಕಾವ್ಯಾತ್ಮಕವಾದ ಶೈಲಿಗಳು ನಿಮ್ಮ PSI ಪ್ರಬಂಧ ಇರ್ಬೋದು, ESI ಪ್ರಬಂಧ ಇರ್ಬೋದು, ACSAT ಪ್ರಬಂಧ ಇರ್ಬೋದು, KS ಮೇನ್ಸ್ ಇರ್ಬೋದು, ಪ್ರಬಂಧ ಇರ್ಬೋದು, IAS ಇರ್ಬೋದು, ಇಂತಹ ಕೋರ್ಸು ನಿಮ್ಮ ಆನ್ಸರ್ಸ್ ಅನ್ನು ತುಂಬಾ ಡಿಫ್ರೆಂಟ್ ಆಗಿ ಇರ್ತೇವೆ. ಬರೀ ಈ ತರ ಬರೀಬೇಕು. ನೋಡಿ, ಇದು ಒಂದು ಒಂದು ಕಾವ್ಯದ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಕತ್ತಲಿನಿಂದ ಗಣರಾಜ್ಯದ ಬೆಳಗಿನಡೆ, ಗಣರಾಜ್ಯ ಅಂದ್ರೆ ಕೇವಲ ಗಣರಾಜ್ಯ, ಅದೊಂದು ಬೆಳಕು. ಸೊ ಇದು ಹೇಳ್ತಾ ಇದೆ. ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ. ನಾನು ಬರಿತೀನಿ, ನಂದು ಯಾವಾಗ್ಲೂ ಪುಸ್ತಕ ಪ್ರತಿ ಬಾರಿ ನಂದು ಈಗ ಗ್ರೂಪ್ ಸಿ ಪುಸ್ತಕ ಇರ್ಬೋದು, ಓಕೆ, ಗ್ರೂಪ್ ಸಿ ಪುಸ್ತಕದಲ್ಲೂ ಸಹ ಬರ್ಕೊಂಡು ಹೋಗ್ತಾ ಇರ್ತೀನಿ. ನನಗೆ ಭಾಷಣ ಬೇಡ, ಸಂಭಾಷಣೆ ಬೇಕು. ಅಂದ್ರೆ ಮುಖಾಮುಖಿಯಲ್ಲಿ ನಾನು ಮಾತಾಡ್ತಾ ಇರಬೇಕು ವಿದ್ಯಾರ್ಥಿಗಳ ಜೊತೆಗೆ. ಇದು ನನ್ನ ಪುಸ್ತಕದ ವಿಶಿಷ್ಟತೆ, ವಿಭಿನ್ನತೆ ಅಂತಕ್ಕಂಥದನ್ನ ನಾನು ಎದೆ ತಟ್ಟಿ ಹೇಳ್ಕೊಳ್ತಕ್ಕಂಥ ಅಂಶ. ಏನಕ್ಕೆ ನೋಡಿ, ಈ ಭಾಗದಿಂದ ಮಿನಿಮಮ್ ಒಂದು ಕ್ವಶನ್ ಪಕ್ಕಾ ಬರುತ್ತದೆ. ನೋಡಿ, ಅಂದ್ರೆ ಇದು ಆಡು ಭಾಷೆ. ಓಕೆ, ಈ ಆಡು ಭಾಷೆಯಲ್ಲಿ ಮಾತನಾಡಿದಾಗ ನಮ್ಮ ಮನಸ್ಸಿಗೆ ಪುಸ್ತಕ ಹತ್ರ ಆಗುತ್ತೆ. ಟಾಪಿಕ್ಸ್ಗಳು ನಮ್ಮ ಒಂದು ಮನಸ್ಸಿಗೆ ಪ್ರಫುಲ್ಲತೆಯನ್ನ ತರುತ್ತೆ. ಸೊ ನಮ್ಮ ಈಗ ಗ್ರೂಪ್ ಸಿ ಪುಸ್ತಕ, ಇದು ಗ್ರೂಪ್ ಸಿ ಅಂದ್ರೆ KA ಮಾಡೆಲ್. ಇದು ಯು ಕ್ಯಾನ್ ಪ್ರಿಪೇರ್ ಫಾರ್ ದಿಸ್ PC ಎಕ್ಸಾಮ್ ಆಲ್ಸೋ. ನೋಡಿ, ನೀವು PC ಎಕ್ಸಾಮ್ ಬೇರೆ, ಗ್ರೂಪ್ ಸಿ ಎಕ್ಸಾಮ್ ಬೇರೆ ಅನ್ನತಕ್ಕಂಥದ್ದು ಶುದ್ಧ ಸುಳ್ಳು. ಓಕೆ, ಸೊ ನಾನು ಇಲ್ಲಿ ಇದರಲ್ಲೂ ಸಹ ನಾನು ಬರ್ಕಂತ ಹೋಗ್ತೀನಿ, ಇದನ್ನ ನೆನ್ಪಿಡುವ ಅವಶ್ಯಕತೆ ಇಲ್ಲ, ಈ ಸ್ಪೇಸಸ್ ಓದಬೇಡಿ, ಈ ಒಂದು ಅಭಯಾರಣ್ಯಗಳು ಅಥವಾ ವನ್ಯಜೀವಿ ಧಾಮಗಳು ನ್ಯೂಸ್ ಅಲ್ಲಿದ್ದಾಗ ಜಾಸ್ತಿ ನೋಡ್ಕೊಳ್ಳಿ ಅಂತೇಳಿ ಇದರಲ್ಲಿ ಹೇಳಿದ್ದೀನಿ. ಇದು ಗ್ರೂಪ್ ಸಿ ಸ್ಪೆಷಲ್ ಪುಸ್ತಕ, ಎಲ್ಲ ಪುಸ್ತಕದ ಮಳಿಗೆಯಲ್ಲಿ ಸಿಗುತ್ತೆ. ನಾನು ಇದರಿಂದ ಎಷ್ಟು ಮಾರ್ಕ್ಸ್ ಕ್ಲೇಮ್ ಮಾಡ್ಬೋದಪ್ಪ? ಮಿನಿಮಮ್ 3, ಮ್ಯಾಕ್ಸಿಮಮ್ 5. ಪೇಜ್ ಇರೋದೇ 160. ಓಕೆ, ಐ ವಾಂಟ್ ಮಿನಿಮೈಸ್ ದಿ ಪೇಪರ್. ಯು ಗಾಟ್ ಇಟ್ ಸರ್? ಇದು ಪುಸ್ತಕ ನಿಮ್ಮ ಪೊಲಿಟಿ HOT ಪುಸ್ತಕ ಎಷ್ಟು ಪೇಜಸ್ ಸರ್? ಇದು ಒರಿಜಿನಲ್ ಬರೀ ಕಂಟೆಂಟ್ ಅನ್ನು ತೆಗೆದುಕೊಂಡಾಗ ಇಟ್ ವಿಲ್ ಎಂಡ್ ಅಪ್ ವಿತ್ 250 ಪೇಜಸ್. 250 ಪೇಜ್ಗೆ ಎಂಡ್ ಆಗುತ್ತೆ. ನಾನು ಇದರ ಜೊತೆಗೆ ಏನ್ ಮಾಡಿದ್ದೀನಪ್ಪ ಅಂತಂದ್ರೆ, ಟ್ರಾಪ್ಸ್, ನಮ್ಮನ್ನ ಎಲ್ಲಿ ಗೊಂದಲಕ್ಕೆ ದೂಡ್ತಾನೆ ಅದನ್ನ ಹೇಳ್ತೀನಿ ಮುಂದೆ. ತದನಂತರದಲ್ಲಿ ಫಾಲೋಡ್ ಬೈ PYQs, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಇವಿಷ್ಟು ಮಿಕ್ಸ್ ಮಾಡಿದಾಗ 460 ಪೇಜಸ್. ನೋಡಿ, ನಿಮಗೆಲ್ಲ ಗೊತ್ತಿರುತ್ತೆ, ಮಾರುಕಟ್ಟೆಯಲ್ಲಿ ಸಾಕಷ್ಟು ಪುಸ್ತಕಗಳಿದಾವೆ. ಅವ್ರಿಗೆಲ್ರಿಗೂ ಸಹ ನಾನು ಗೌರವವನ್ನು ಕೊಡ್ತೀನಿ, ಅವ್ರಿಗೆಲ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂತಂದರೆ, ಈ ಒಂದು ಕನ್ನಡ ನಾಡಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪುಸ್ತಕವನ್ನು ತಂದು ವಿದ್ಯಾರ್ಥಿಗಳ ಒಂದು ಜ್ಞಾನವನ್ನು ಹೆಚ್ಚಿಸಿದ್ದಾರೆ. ಸೊ ಅವ್ರಿಗೆಲ್ರಿಗೂ, ಎಲ್ಲ ಲೇಖಕರಿಗೂ, ಆ ಪೊಲಿಟಿ ಲೇಖಕರಿಗೂ ನನ್ನ ಕಡೆಯಿಂದ ಒಂದು ಸಲ್ಯೂಟ್. ಓಕೆ, ಸೊ ನನ್ನ ಪೊಲಿಟಿ HOT ಪುಸ್ತಕ 460 ಪೇಜಸ್. ಇಟ್ ಇನ್ಕ್ಲೂಡ್ಸ್ ಕಂಟೆಂಟ್, PYQs ಅಂಡ್ ಟ್ರಾಪ್ಸ್. ಬರೀ ಕಂಟೆಂಟ್ ಅಂತ ನೋಡಿದ್ರೆ 250 to 300 ಒಳಗಡೆ ಕ್ಲೋಸ್ ಆಗುತ್ತೆ. ಆ್ಯಕ್ಚುಲಿ ಬೇಕಿರೋದು ನಮಗೆ ಅಷ್ಟೇ. ಅರ್ಥ ಆಯ್ತಾ? ಇದು ನನ್ನ ಐಡಿಯಾ. ಸರ್, ನಾವೆಲ್ಲ ಫುಲ್ಲು ನಾನು ಡೀಪಾಗಿ ಓದ್ತೀನಿ, ನಾನು PhD ಲೆವೆಲ್ ಓದ್ತೀನಿ, ಓದಿ, ದಟ್ಸ್ ಯುವರ್ ಒಪಿನಿಯನ್, ದಟ್ಸ್ ಯುವರ್ ವಿಶ್. ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಓಕೆ, ಸೊ ಇದಾಯಿತು. ಸೊ ನಾವು ಫಸ್ಟು ಪ್ರತಿ ಚಾಪ್ಟ್ರಲ್ಲಿ ನಾನೇನು ಮಾಡಿದ್ದೀನಿ, ಈ ಥರ ಒಂದು ಕಾವ್ಯಾತ್ಮಕ ಶೈಲಿಯಲ್ಲಿ ಕೊಟ್ಕೊತ ಹೋಗಿದ್ದೀನಿ. ತದನಂತರದಲ್ಲಿ ಸಂಭಾಷಣೆ ಮೂಲಕ ನಾನು ಮಾತಾಡಬೇಕಾಗುತ್ತೆ. ಓಕೆ, ನಂತರದಲ್ಲಿ ನೋಡಿ, 1935 ಕಾಯ್ದೆ. ಓಕೆ, IAS KS ಮುಖ್ಯ ಪರೀಕ್ಷೆಗೆ ಅಂದರೆ ಮೇನ್ಸ್. ಓಕೆ, ಅಂದರೆ ಮೇನ್ಸಿಗೆ ಬರ್ತಕ್ಕಂತಹ ಏಕೈಕ ಕಾಯ್ದೆ 1935 ಕಾಯ್ದೆ. ದಿಸ್ ಈಸ್ HOT ಫಾರ್ ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಅರ್ಥ ಆಯ್ತಲ್ವಾ? ಸೊ ನಮ್ಮದು ಈಗ ಮೇನ್ಸು ಅದು HOTಗೆ ಸಂಬಂಧಪಟ್ಟ ಹಾಗೆ 11ನೇ ಬ್ಯಾಚ್ ನಡೀತಾ ಇದೆ. ಬ್ಯಾಚ್ ಹೇಗೆ ಜಾಯ್ನ್ ಆಗಬೇಕಂತಂದರೆ, ಯು ಕ್ಯಾನ್ ಕಾಲ್ 9620131843. ಅಲ್ಲಿ ಯಾವುದು HOT ಯಾವುದು HOT ಅಲ್ಲ ಅಂತ ಹೇಳ್ತೀವಿ.
ಸರ್ ನನಗೆ ಯಾವ್ದು ಓದಬೇಕು ಯಾವ್ದು ಓದಬಾರ್ದು ಅಂತ ಗೊತ್ತಿದೆ ಅಂತಂದ್ರೆ ದಯವಿಟ್ಟು ಜಾಯ್ನ್ ಆಗಬೇಡಿ, ಅದು ವ್ಯರ್ಥ, ನಿಮ್ಮ ಹಣ ವ್ಯರ್ಥ, ಸಮಯ ವ್ಯರ್ಥ ಆಗುತ್ತೆ. ಇಲ್ಲ ಸರ್ ನನಗೆ ಗೊತ್ತಿಲ್ಲ, ಹೇಗೆ ಓದಬೇಕು ಅಂತ ಗೊತ್ತಿಲ್ಲ ಸರ್, ನನಗೆ ಬರೀ ಬುಕ್ ಓದ್ತಾ ಇದ್ದೀನಿ, ಎಕ್ಸಾಮ್ಸ್ ಕ್ಲಿಯರ್ ಆಗ್ತಾ ಇಲ್ಲ, ನನಗೆ ಒಂದು 2 ಮಾರ್ಕ್ಸು 3 ಮಾರ್ಕ್ಸಲ್ಲಿ ಮಿಸ್ ಆಗ್ತಿದ್ದೀನಿ ಸರ್, ನಾನು ಸುಮಾರು ವರ್ಷ ಆಯ್ತು ಸರ್, ನನಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರ್ತಾ ಇಲ್ಲ, ನನಗೆ ಬುಕ್ ಓದಿದ್ರೆ ನಿದ್ದೆ ಬರುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ ಅಂತಕ್ಕಂಥವ್ರಿಗೆ ಈ ಕ್ಲಾಸು ಒಂದು ಸಂಜೀವಿನಿ ಥರ ಅಂತ ನಾನು ಭಾವಿಸ್ತೀನಿ. ಓಕೆ, ಸೊ ಇದರಲ್ಲಿ HVT ಕ್ಲಾಸಲ್ಲಿ ಏನನ್ನು ಓದಬೇಕು ಏನನ್ನು ಓದಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ವಿಶೇಷವಾಗಿ ಕರೆಂಟ್ ಅಫೇರ್ಸ್ 30% ಹೇಗೆ ಓದಬೇಕಂತೇಳಿ ಪ್ರತಿ ತಿಂಗಳು ಮ್ಯಾಗ್ಝಿನನ್ನು ನಾನು ಕ್ಲಾಸಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇದು ನನ್ನ ಪುಸ್ತಕದ ವೈಶಿಷ್ಟ್ಯತೆ ಮತ್ತು ನನ್ನ ಒಂದು ಶೈಲಿ. ಓಕೆ, IAS KS ಮುಖ್ಯ ಪರೀಕ್ಷೆ ಬರುವ ಏಕೈಕ ಕಾಯ್ದೆ ಇದು, ಇದನ್ನು ಕಂಠಪಾಠ ಮಾಡಿ. ಅಂದರೆ ಇದು ಕಂಟೆಂಟ್ ಅಲ್ಲ, ಇದು ಅಪ್ರೋಚ್. ಸೊ ಮೈ HVT ಬುಕ್ ಕನ್ಸಿಸ್ಟ್ ಕಂಟೆಂಟ್, ಅಪ್ರೋಚ್, ದೆನ್ ಟ್ರ್ಯಾಪ್ಸ್ ಆ್ಯಂಡ್ PYQs. ನನಗೆ ಈ ರೀತಿ ಮಾತಾಡ್ಕೊಂತ ಓದಂಗೆಲ್ಲ ಏನಾಗುತ್ತೆ ಗೊತ್ತಾ, ವಿದ್ಯಾರ್ಥಿಗಳಿಗೆ ಹೊಸ ಬೆಳಕನ್ನು ನೀಡಬಹುದು. ಓಕೆ, ಎಸ್. ತದನಂತರದಲ್ಲಿ ನಾನಿಲ್ಲಿ UPSCಯ ಮುಖ್ಯ ಪರೀಕ್ಷೆ ಹಿಂದಿನ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. 1935ರ ಭಾರತ ಸರ್ಕಾರ ಕಾಯ್ದೆಯು ಒಂದು ಒಕ್ಕೂಟ ಸಂವಿಧಾನಕ್ಕೆ ಬುನಾದಿ ಹಾಕಿದೆ, ಚರ್ಚಿಸಿ. 200 ಪದಗಳು, 12.5 ಮಾರ್ಕ್ಸ್. ಸೊ AC SAD ಅಸಿಸ್ಟೆಂಟ್ ಕಮಿಷನರ್ ಫಾರ್ ಸ್ಟೇಟ್ ಅಕೌಂಟ್ಸ್ ಅಂಡ್ ಆಡಿಟ್ ಡಿಪಾರ್ಟ್ಮೆಂಟ್ KPS ಅವರು ಕಂಡಕ್ಟ್ ಮಾಡ್ತಕ್ಕಂತಹ ಒಂದು ಪರೀಕ್ಷೆಯಲ್ಲಿ ಇದನ್ನು ಸಹ ಮೇನ್ಸ್ಗೆ ಕೇಳಿದ್ದಾರೆ. ಸೊ ಸರ್ ಇಲ್ಲಿಗೆ ಸ್ಟಾಪ್ ಆಯ್ತಾ ಇದು? ಮುಂದಿನ 30 ವರ್ಷ 50 ವರ್ಷಗಳ ಕಾಲ ಈ ಕಾಯ್ದೆಯನ್ನು ಮೇನ್ಸಿಗೆ ಕೇಳ್ತಾರೆ, ಪ್ರಿಲಿಮ್ಸಿಗೆ ಕೇಳ್ತಾರೆ. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಓಕೆ, ಸೊ ತದನಂತರದಲ್ಲಿ ಅಪ್ರೋಚ್ಗಳು ಕೊಟ್ಕೊಂತ ಹೋಗಿರ್ತೀನಿ. ಸೊ ಇಲ್ಲಿ ಅಪ್ರೋಚನ್ನು ಕೊಟ್ಟಿದ್ದೇನೆ. ಓಕೆ, ಟಾಪಿಕ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟು ಭಾರತೀಯ ಸಂವಿಧಾನ ರಚನೆ. ನೋಡಿ, ಇಲ್ಲಿ UPSC CAPF ಕ್ವಶನ್. ಸೊ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 2018ರ ಒಂದು ಪ್ರಶ್ನೆ ಪತ್ರಿಕೆ. ಓಕೆ, ನೋಡಿ, ಯಾವುದು ಹೇಳಿಕೆಗಳು ಸರಿಯಾಗಿವೆ ಅಂದರೆ A ಮಾತ್ರ ಸರಿ ಇದೆ, ಸೊ B ಸರಿ ಇಲ್ಲ. ಅಂದರೆ ಇದನ್ನು ಸರಿಯಾಗಿ ಓದ್ಕೊಂಡಾಗ ನಿಮಗೆ ಕಾನ್ಸೆಪ್ಟ್ ಬಗ್ಗೆ ತುಂಬ ಕ್ಲಾರಿಟಿ ಬರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನೀವು ಓದ್ಕೊಂತ ಹೋಗ್ತೀರಾ, ಅದು ಬಹಳ ತಪ್ಪು. ಓಕೆ, ನೋಡಿ, ಸಂವಿಧಾನ ಸಭೆಯು ಶಾಸಕಾಂಗವಾಗಿ ಸಭೆ ಸೇರಿದಾಗಲೆಲ್ಲ ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಹಿಸುತ್ತಿದ್ದರು ಅಂತಕ್ಕಂತಹ ಸ್ಟೇಟ್ಮೆಂಟು ರಾಂಗು ಇಲ್ಲಿ ಕೊಟ್ಟಿದ್ದೀವಿ ನಾವು. ಓಕೆ, ದೇಶದ ಸಾಮಾನ್ಯ ಕಾನೂನುಗಳನ್ನು ರೂಪಿಸಲು ಅದು ಶಾಸಕಾಂಗವಾಗಿ ಸೇರಿದಾಗ ಅದರ ಅಧ್ಯಕ್ಷತೆಯನ್ನು GV ಮಾಳವಂಕರ್ ವಹಿಸುತ್ತಿದ್ದರೆ ಹೊರತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಲ್ಲ. ನೋಡಿ, ಈ ರೀತಿಯಾಗಿ ಮನುಷ್ಯನಿಗೆ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಾಗ ಪಾಸಿಟಿವ್ ಏನಂತ ಗೊತ್ತಾಗುತ್ತೆ. ಓಕೆ, ಸೊ ನಮ್ಮ PYQs ಹೇಗಿರುತ್ತೆ ಅಂತಂದರೆ, ಇಟ್ ಈಸ್ ನಾಟ್ ಪ್ಯೂರ್ಲಿ ಡೈರೆಕ್ಟ್ ಕ್ವಶನ್ಸ್. ಐ ಡೋಂಟ್ ಪುಟ್ ಡೈರೆಕ್ಟ್ ಕ್ವಶನ್ಸ್. ಓಕೆ, ಸೊ UPSC CDS 2015. ನೋಡಿ, ನೀವು UPSC ಲೆವೆಲ್ ಓದಿದಾಗ ಮಾತ್ರ ಎಕ್ಸಾಮ್ಸ್ ಕ್ಲಿಯರ್ ಮಾಡಲು ಸಾಧ್ಯ. ಸರ್ ನಾನು PC ಆಗ್ತೀನಿ, ನಾನು PC ಲೆವೆಲ್ ಕೋಚಿಂಗ್ ಅಂತ ಸಾಧ್ಯವಿಲ್ಲ. ಸೊ ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ July 15th ಇಂದ ಆಫ್ಲೈನ್ ಕೋಚಿಂಗ್ ಸೆಂಟರ್ ಇನ್ ವಿಜಯನಗರ. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್. ಸೊ ಇಟ್ ಈಸ್ ಅವರ್ ಕೋಚಿಂಗ್, ಆಫ್ಲೈನ್ ಕೋಚಿಂಗ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್, ಓಕೆ, ಪ್ಯೂರ್ಲಿ ಬೇಸ್ಡ್ ಆನ್ ಕಂಟೆಂಟ್, PYQs, HYTs, ಟೆಸ್ಟ್ ಸೀರೀಸ್, 1-to-1 ಮೆಂಟರ್ಶಿಪ್. ನಿಮಗೆಲ್ಲ ಗೊತ್ತಿರುತ್ತೆ, HYTಯಲ್ಲಿ ಹೋಮ್ವರ್ಕ್ ಮಾಡಲೇಬೇಕು, ಮಾಡಿದರೆ ನಿಮ್ಗೆ ಒಳ್ಳೇದಾಗುತ್ತೆ, ಮಾಡಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಆ ಬ್ರಹ್ಮನ ಏನು ಮಾಡೋಕ್ಕಾಗಲ್ಲ ನಿಮ್ಮನ್ನು. ನಾನೊಬ್ಬ ನರ ಮನುಷ್ಯ, ಅವ್ರೇನು ಮಾಡೋಕ್ಕಾಗುತ್ತೆ? ನೀವೇನು ಮಾಡೋಕ್ಕಾಗುತ್ತೆ? ಏನು ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಬರಿಬೇಕು. ಇಡೀ ಭಾರತ ಖಂಡದಲ್ಲಿ ಫೋನ್ ಮಾಡಿ ಪ್ರಶ್ನೆ ಕೇಳ್ತಕ್ಕಂತಹ ಏಕೈಕ ಸಂಸ್ಥೆ ಇದ್ದರೆ ಅದು ಶಾಂತಮಾರ್ಗ. ವಿ ಆರ್ ಗೋಯಿಂಗ್ ಟು ಆಸ್ಕ್ ಎ ಕ್ವಶನ್ ಫಾರ್ ಯು. ನೀವು ಮಾಡಿದ ಹೋಮ್ವರ್ಕ್ ಮೇಲೆ ನೀವು ಹೋಮ್ವರ್ಕ್ ಕಳಿಸಿದ್ರಿ. ಇಲ್ಲಿಯವರೆಗೂ ಒಂದು 4,000 ಜನ ವಿದ್ಯಾರ್ಥಿಗಳಲ್ಲಿ ಒಂದೇ ಒಂದು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡಿಲ್ಲ ನಾನು. ಅಂದರೆ ಸರ್ ನಾನು ಹೋಮ್ವರ್ಕ್ ಕಳಿಸ್ತಾ ಇದ್ದೀನಿ, ನೀವು ಚೆಕ್ ಮಾಡ್ತಾ ಇಲ್ಲ, ಕ್ವಶನ್ ಕೇಳ್ತಾ ಇಲ್ಲ ಅಂತಕ್ಕಂಥದ್ದು ಒಂದೇ ಒಂದು ತೋರಿಸ್ಬಿಡಿ. ನೀವು ಅವ್ರನ್ನ ತೋರಿಸ್ಬಿಡಿ, ನನಗೆ ಹೇಳ್ತೀನಿ. ಓಕೆ,
ಸೊ ದಟ್ಸ್ ದಿ ಪವರ್ ಆಫ್ HYT. ಐ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ HYTs. ಸೊ ಇದು ಗೊತ್ತಿದ್ದವ್ರಿಗೆ, ಏನು ಓದಬೇಕು ಏನು ಓದಬಾರ್ದು ಅಂತ ಗೊತ್ತಿದ್ದವ್ರಿಗೆ ಇದು ಕ್ಲಾಸ್ ಅಲ್ಲ. ಬಟ್ ಎಸ್, ಇಟ್ ಈಸ್ ಎ ಗೈಡೆನ್ಸ್ ಕ್ಲಾಸ್, ಪೀಪಲ್ ಹು ಡೋಂಟ್ ಹ್ಯಾವ್ ಗೈಡೆನ್ಸ್. ಓಕೆ, ನಂತರದಲ್ಲಿ ನೋಡಿ, ಟ್ರ್ಯಾಪ್ಸ್, ಎಕ್ಸಾಮ್ ಟ್ರ್ಯಾಪ್ಸ್. ಇಂಗ್ಲಿಷ್ ಭಾಷೆಯನ್ನು ನಮ್ಮ ದೇಶದ ಅಧಿಕೃತ ವ್ಯವಹಾರಗಳಲ್ಲಿ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ವ್ಯಾಪಕವಾಗಿ ಬಳಸುವುದರಿಂದ ಈ ಅಭ್ಯರ್ಥಿಗಳು ಸಹಜವಾಗಿ ಟ್ರಾಪ್ಗೆ ಬಲಿಯಾಗುತ್ತಾರೆ. ಏನಪ್ಪ, ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಮಾನ್ಯತೆ ಪಡೆದ 22 ಅಧಿಕೃತ ಭಾಷೆಗಳಲ್ಲಿ ಹಿಂದಿ, ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಸೇರಿಸಲಾಗಿದೆ. ಟ್ರಾಪ್ ಇದು. ಬಟ್ ವಾಸ್ತವ ಏನಪ್ಪ ಅಂದರೆ ಸಂಸ್ಕೃತವು ಈ ಪಟ್ಟಿಯಲ್ಲಿದೆ, ಆದರೆ ಇಂಗ್ಲಿಷ್ ಭಾಷೆಯನ್ನು 8ನೇ ಅನುಸೂಚಿಯಲ್ಲಿ ಸೇರಿಸಲಾಗಿಲ್ಲ. ನೋಡಿ ಟ್ರಾಪ್ ಹೆಂಗ್ ಮಾಡ್ತಾನೆ, ಬಟ್ ಆಕ್ಚುಲಿ ಫ್ಯಾಕ್ಟ್ ಏನಿದೆ. ಸೊ ಈ ರೀತಿಯಾಗಿ ಮನುಷ್ಯನಿಗೆ ಟ್ರಾಪ್ ಮಾಡಿದಾಗನೇ ಏನಾಗುತ್ತೆ, ಅವರು ಕರೆಕ್ಟಾಗಿ ಓದ್ತಾರೆ. ನೆನಪಿಡಿ, ಇಂಗ್ಲಿಷ್ ಎಷ್ಟೇ ಪ್ರಮುಖವಾಗಿದ್ದರೂ ಅದು ನಮ್ಮ ಸಂವಿಧಾನದ 8ನೇ ಅನುಸೂಚಿಯ 22ನೇ ಅಧಿಕೃತ ಭಾಷೆಗಳಲ್ಲಿ ಒಂದಲ್ಲ. ಸೊ ದಿಸ್ ಈಸ್ ದಿ ಟ್ರ್ಯಾಪ್. ಓಕೆ, ದಿಸ್ ಈಸ್ ದಿ ಟ್ರ್ಯಾಪ್. ತದನಂತರದಲ್ಲಿ ನೋಡಿ, ಟ್ರಾಪ್ ಏನಿದೆ, ಸಂವಿಧಾನದ 3ನೇ ಅನುಸೂಚಿಯು ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮತ್ತು ಭಾರತದ ರಾಷ್ಟ್ರಪತಿಗಳ ಪ್ರಮಾಣ ವಚನದ ನಮೂನೆಗಳನ್ನು ಒಳಗೊಂಡಿದೆ. ಇದು ಟ್ರಾಪ್. ಬಟ್ ಆಕ್ಚುಲಿ ಫ್ಯಾಕ್ಟ್ ಏನಿದೆ, 3ನೇ ಅನುಸೂಚಿಯಲ್ಲಿ ರಾಷ್ಟ್ರಪತಿಗಳ ಪ್ರಮಾಣ ವಚನವಿಲ್ಲ, ಅದು ಸಂವಿಧಾನದ ವಿಧಿ 60ರಲ್ಲಿದೆ. ನೋಡಿ, ರಾಷ್ಟ್ರಪತಿಗಳದ್ದು ಇಲ್ಲ. ಓಕೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲರ ಪ್ರಮಾಣ ವಚನಗಳು 3ನೇ ಅನುಸೂಚಿಯಲ್ಲಿಲ್ಲ, ಅವುಗಳಿಗೆ ಪ್ರತ್ಯೇಕ ವಿಧಿಗಳಿವೆ. ಸೊ ಹೀಗೆ ಟ್ರ್ಯಾಪ್ಸ್ಗಳನ್ನು ಕೊಡ್ತಕ್ಕಂತಹ ಕೆಲಸ ಇಲ್ಲಿ ಸ್ಪಷ್ಟವಾಗಿ ಆಗಿದೆ. ಇದು ಕರ್ನಾಟಕ ಪುಸ್ತಕ ಪ್ರಪಂಚದಲ್ಲಿಯೇ ಹೊಸ ಮಾದರಿಯ ಓದನ್ನು ಕೊಡ್ತಕ್ಕಂತಹ ಪುಸ್ತಕ. ಯಾರಾದರೂ ಈ ರೀತಿಯ ಟ್ರ್ಯಾಪ್ಸ್ ಕೊಟ್ಟಿದ್ರೆ ಡೆಫಿನೆಟ್ಲಿ ಐ ವಿಲ್ ಮೆನ್ಷನ್ ದೇರ್ ನೇಮ್. ನನಗೆ ಗೊತ್ತಿಲ್ಲ ಯಾರು ಕೊಟ್ಟಿದ್ದಂತೆ, ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ ರೀತಿ ಇಲ್ಲ ಸರ್, ಈ ಮಾದರಿಯ ಟ್ರ್ಯಾಪ್ಸ್ಗಳನ್ನು ಬೇರೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅಂದರೆ ಐ ವಿಲ್ ಪ್ರಮೋಟ್ ದಟ್ ಬುಕ್ ಆಲ್ಸೋ. ಫಾರ್ ಮೀ, ಐ ವಿಲ್ ಪ್ರಮೋಟ್ ಎನಿ ಬುಕ್ ಇಫ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಸ್ಟೂಡೆಂಟ್ಸ್. ನನಗೆ ಅವ್ರ ಆಥರ್ನ ಪ್ರಮೋಟ್ ಮಾಡಬಾರ್ದು, ಈ ಆಥರ್ನ ಪ್ರಮೋಟ್ ಮಾಡಬಾರ್ದು. ನೋ, ಈಗ PS ಗಂಗಾಧರ್ ಸರ್ ಬುಕ್ ಅದ್ಭುತವಾದ ಪುಸ್ತಕ, ಪೊಲಿಟಿ. ಓಕೆ, ಸೊ ಅದ್ರಲ್ಲಿ ಏನು ಡೌಟ್ ಇಲ್ಲ. ಎಸ್, ಯು ಕ್ಯಾನ್ ರೀಡ್ ಇಟ್. ಓಕೆ, ಸೊ ನಾವು ಆ ಥರನ ಪ್ರಮೋಟ್ ಮಾಡಬಾರ್ದು, ಈ ಆ ಥರನ ಪ್ರಮೋಟ್ ಮಾಡಬಾರ್ದು ಅಂದರೆ ಅದು ಆಗ್ತಕ್ಕಂತಹ ಅನಾನುಕೂಲ ವಿದ್ಯಾರ್ಥಿಗಳಿಗೆ. ಓಕೆ, ಸೊ ಒಳ್ಳೆಯ ಪುಸ್ತಕ ಯಾವುದೇ ಇದ್ರೆ ಹೇಳಿ, ನಾನು ಪ್ರಮೋಟ್ ಮಾಡ್ತೀನಿ. ಅದು ಯಾವುದೇ ಸಂಸ್ಥೆ ಇದಿರಲಿ, ಒಳ್ಳೆ ಮ್ಯಾಗ್ಝಿನ್ ಇದ್ರೆ ಒಳ್ಳೆ ಮ್ಯಾಗ್ಝಿನ್ ಅಂತ ಹೇಳೋಕ್ಕೆ ಏನು ತೊಂದರೆ. ಈಗ ಸ್ಪರ್ಧಾ ವಿಜೇತ ಚೆನ್ನಾಗಿದೆ, ಸ್ಪರ್ಧಾ ವ್ಯೂ ಚೆನ್ನಾಗಿದೆ, ಎಸ್, ಇಟ್ ಇಸ್ ಎ ಗುಡ್. ಓಕೆ, ನಂತರದಲ್ಲಿ ಸೊ ನೋಡಿ, ಶಾಂತಪ್ಪ ಸರ್ ಸಲಹೆ ಅಂತ ಒಂದಿದೆ. ಓಕೆ, ಪರೀಕ್ಷೆಯಲ್ಲಿ ಸಂವಿಧಾನದ ಭಾಗಗಳನ್ನು ನೇರವಾಗಿ ಕೇಳುತ್ತಾರೆ, ಆದ್ದರಿಂದ PYQ ಮಾದರಿಯಲ್ಲಿ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾದರಿಯಲ್ಲಿ ಓದಿ. ಇಂತಹ ಪ್ರಶ್ನೆಗಳಿಗೆ ತಪ್ಪು ಉತ್ತರ ಕೊಟ್ಟರೆ ನೀವು ಪರೀಕ್ಷೆ ಪಾಸ್ ಮಾಡೋದು ಡೌಟು. ಅಂದರೆ ಸಂವಿಧಾನದ ಯಾವ ಭಾಗ ಏನು ಹೇಳುತ್ತೆ ಅಂತ ಕೇಳ್ತಾರೆ ಅಷ್ಟೇ. ನೇರ ಪ್ರಶ್ನೆಗೆ ನೇರ ಉತ್ತರ. ಸೊ ಸಂವಿಧಾನದಲ್ಲಿ 15 ಕ್ವಶನ್ನಲ್ಲಿ ನೀವೇನಾದರೂ 10 ರಾಂಗ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ದೆನ್ ಯುವರ್ ಲೈಫ್ ಈಸ್ ಗೋಯಿಂಗ್ ಟು ಬಿಕಮ್ ಮೋರ್ ಹೆಲ್, ನರಕ ಸದೃಶವಾಗುತ್ತೆ. ಓಕೆ, ತದನಂತರದಲ್ಲಿ ಸಂವಿಧಾನದ ಪ್ರಸ್ತಾವನೆ. ಓಕೆ, ಪ್ರಸ್ತಾವನೆಯ ಪಠ್ಯ, ಇದನ್ನು ಕಡ್ಡಾಯವಾಗಿ ಕಂಠಪಾಠ ಮಾಡಿ ಅಂತ ಹೇಳಿದ್ದೀನಿ ನಾನು. ಕಡ್ಡಾಯವಾಗಿ ಕಂಠಪಾಠ ಮಾಡಬೇಕು. ಏನಕ್ಕೆ ಅಂದರೆ ಭಾಳಷ್ಟು ಬಾರಿ ಇಂಟರ್ವ್ಯೂಲ್ಲಿ ಪ್ರಸ್ತಾವನೆ ಹೇಳು ಅಂತ ಕೇಳ್ತಾರೆ. ಸೊ ಪ್ರಸ್ತಾವನೆಯನ್ನು ಕಂಠಪಾಠ ಮಾಡಿದರೆ ಎಕ್ಸಾಮ್ ಸಾಲಲ್ಲಿ ನೀಟಾಗಿ ಆನ್ಸರ್ಸ್ ಆಗ್ತಾರೆ. ಬಹಳಷ್ಟು ಬರೀ IAS KS ಪರೀಕ್ಷೆಯನ್ನು ಅದನ್ನು ಅನಾಲಿಸಿಸ್ ಮಾಡಿ ಬರೀಬೇಕಂತ ಹೇಳ್ತಾರೆ. ಅವೆಲ್ಲ ಸುಳ್ಳು ರೀ, ಸುಳ್ಳು ಅವೆಲ್ಲ. 3 ತಾಸು ಮೇನ್ಸ್ ಬರಿಬೇಕಾದ್ರೆ ನಮಗೆ 3 ನಿಮಿಷ ಸಹ ಸಿಗಲ್ಲ ಅನಾಲಿಸಿಸ್ ಮಾಡೋಕ್ಕೆ. ಸೊ ಕಂಠಪಾಠ ಹಾಕಿರಬೇಕು, ಅದನ್ನು ಹೋಗಿ ನಾವು ಪ್ರದರ್ಶನಕ್ಕಿಟ್ಟು ಬರಬೇಕು ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಇದು ಟ್ರ್ಯಾಪ್ಸು, ಇದು ಎಲ್ಲವೂ ಇರ್ತಕ್ಕಂಥದ್ದು PYQಸು. ಓಕೆ, ನೆಕ್ಸ್ಟು
UPSC ಮುಖ್ಯ ಪರೀಕ್ಷೆಗಳನ್ನು 2018 2016 ಕೇಳಿದ್ದಾರೆ. ಓಕೆ, ಸೊ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಟ್ರಾಪ್ಸ್ ಬಗ್ಗೆ ಇಲ್ಲಿದೆ. ಓಕೆ, ಪ್ರತಿ ಚಾಪ್ಟರ್ ಆದ ನಂತರದಲ್ಲಿ ಟ್ರಾಪ್ಸ್ ಫಿಕ್ಸ್. ಓಕೆ, HYT ಮಾದರಿಯ ಓದು ಅಂತ ಇಲ್ಲಿ ಕೊಟ್ಟಿದ್ದೀನಿ. HYT ಮಾದರಿಯ ಓದು ಏನದು ನೋಡಿ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೆಹಲಿ ರಾಜಕೀಯ ಆಯಾಮದಿಂದ ಬಹುಮುಖ್ಯವಾದದ್ದು. ನೋಡಿ, ದೆಹಲಿ ಜಿಯೋಗ್ರಫಿ ಆಂಗಲಿಂದಲ್ಲ, ಪೊಲಿಟಿಕಲ್. ಏಕೆಂದರೆ ಆಡಳಿತ ಪಕ್ಷ ಮತ್ತು ಲೆಫ್ಟಿನೆಂಟ್ ಗವರ್ನರ್ ನಡುವೆ ಪದೇ ಪದೇ ಸಂಘರ್ಷ ಬರುತ್ತದೆ. ಆದ್ದರಿಂದ 69ನೇ ತಿದ್ದುಪಡಿಯನ್ನು ಅತ್ಯಂತ ಗಂಭೀರವಾಗಿ ಓದಿಕೊಂಡರೆ ನಿಮಗೆ ಶುಭ ಲಾಭ. ಇದು ನಾನು ಮಾತಾಡ್ತಕ್ಕಂತಹ ಕಂಟೆಂಟ್. ಇದು HYT ಅಪ್ರೋಚ್, ಇದು HYT ಮಾದರಿಯ ಓದು. ದೆಹಲಿಗೆ ರಾಜ್ಯದ ಸ್ಥಾನಮಾನ ಕೇಳುವ ಅರವಿಂದ್ ಕೇಜ್ರಿವಾಲ್ ರವರ ಅಭಿಪ್ರಾಯಕ್ಕೆ ನಿಮ್ಮ ಅಭಿಪ್ರಾಯವೇನು? ಚಿಂತಿಸಿ ಚರ್ಚಿಸಿ. ಓಕೆ, ನೆಕ್ಸ್ಟ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭೂಗೋಳಶಾಸ್ತ್ರದಿಂದ, ಓಕೆ, ನಾಟ್ ಫ್ರಮ್ ಪೊಲಿಟಿ, ಫ್ರಮ್ ಜಿಯೋಗ್ರಫಿ ಆ್ಯಂಗಲ್, ಇಂಪಾರ್ಟೆಂಟ್ ಕಂಟ್ರಿ. 2026 UPSC ಪ್ರಿಲಿಮ್ಸ್ನಲ್ಲಿ ಕೇಳಿದ್ದಾರೆ. 2026 ಕೇಳ್ತಾರೆ, 2030 ಕೇಳ್ತಾರೆ, 2040 ಕೇಳ್ತಾರೆ. ಓಕೆ, ಶಾಂತಪ್ಪ ಸರ್ ನಿಮಗೊಂದು ಪ್ರಶ್ನೆ ಕೇಳ್ತಾರೆ, ಉತ್ತರಿಸಿವ್ರಾ? ಭಾರತದ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ಬರೆಯಿರಿ. ಏನಕ್ಕೆ ಅಂದರೆ ನೀವು ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತೀರಿ. ಯಾರೋ ಒಬ್ರು ನಿಮಗೆ ಬ್ರೇಕ್ ಅಂದರೆ ಹಂಪ್ಸ್ ಬಂದಿಲ್ಲ ಅಂತಂದರೆ ನೀವು ಬ್ರೇಕ್ ಹಾಕಲ್ಲ. ಒಂದು ಹಂಪ್ಸ್, ಪುಸ್ತಕ ಓದ್ತಾ 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 ಬೋರ್ ಹೊಡಿಬಾರ್ದು, ಪುಸ್ತಕ ಓದ್ತಾ 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 ನಿದ್ದೆ ಬರಬಾರ್ದು. ಸೊ ಈ ನಿಟ್ಟಿನಲ್ಲಿ ಇದು ನನ್ನ ಒಂದು ದೃಷ್ಟಿ. ಓಕೆ, ನಂತರದಲ್ಲಿ ಮೂಲಭೂತ ಹಕ್ಕುಗಳು ಪರೀಕ್ಷೆಗೆ ಪಕ್ಕಾ. ಇದಕ್ಕೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ ಸಹ ತಿಳಿದುಕೊಳ್ಳಿ. ನಾನು ಅದನ್ನು ಹೇಳ್ತೀನಿ. ಮೊನ್ನೆ ತಾನೇ ಆರ್ಟಿಕಲ್ 21ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಬರುತ್ತೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದೆಯಲ್ಲಪ್ಪ, ಸುಪ್ರೀಂ ಕೋರ್ಟ್ ಹೇಳುತ್ತೆ, ರಾಜವಲಿ ಬರೀ ರೋಡ್ ನಿರ್ಮಾಣ ಮಾಡೋದೇನು ಕೆಲಸ ಅಲ್ಲ ಕಣಪ್ಪ. ಓಕೆ, ರೋಡಲ್ಲಿ ಚಲಿಸುವಂತಹ ಜನಗಳ ಸುರಕ್ಷತೆ ಸಹ ನಿನ್ನ ಜವಾಬ್ದಾರಿ. ಓಕೆ, ಸೊ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಇತ್ತೀಚಿನ ಒಂದು ತೀರ್ಪಿನ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುರಕ್ಷಿತವಾಗಿ ಇರ್ತಕ್ಕಂಥದ್ದು ಆರ್ಟಿಕಲ್ನ 21ನೇ ಭಾಗ ಅಂತ ಹೇಳಿದೆ. ದಟ್ ಈಸ್ ಎ ಕರೆಂಟ್ ಅಫೇರ್ಸ್, ಬಟ್ ಆರ್ಟಿಕಲ್ 21 ಈಸ್ HYT. ಸೊ ಇಲ್ಲಿ ನಾನು ಹೇಳಿದ್ದೀನಿ, ಕರೆಂಟ್ ಅಫೇರ್ಸ್ನ ಸಹ ತಿಳಿದುಕೊಳ್ಳಿ. ಓಕೆ, ಸೊ ಹೀಗೆ ಏನೇನು ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಎಕ್ಸಾಂಪಲ್ಸು, ತದನಂತರದಲ್ಲಿ ಒಂದು ಮಾತನಾಡ್ತಕ್ಕಂಥದ್ದು, ಇವೆಲ್ಲವೂ ಸಹ ಇಲ್ಲಿ ಕಂಡು ಬರುತ್ತೆ. ಓಕೆ, ನೋಡಿ, ಮೋಸ್ಟ್ ಇಂಪಾರ್ಟೆಂಟು ಈ ಪುಸ್ತಕದ್ದು ಎಕ್ಸಾಂಪಲ್ಸ್ ಹೇಗೆ ಅಂತ ಹೇಳ್ತೀನಿ. ವಿಧಿ 16ರ ವಿನಾಯಿತಿಗಳು. ಓಕೆ, ಕೆಲವು ನಿರ್ದಿಷ್ಟ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಿ ಉದ್ಯೋಗಗಳಿಗೆ ವಾಸಸ್ಥಳವನ್ನು ಒಂದು ಕಡ್ಡಾಯ ಅರ್ಹತೆಯನ್ನಾಗಿ ನಿಗದಿಪಡಿಸುವ ಅಧಿಕಾರ ಕೇವಲ ಸಂಸತ್ತಿಗೆ ಮಾತ್ರ ಇದೆ, ರಾಜ್ಯ ಶಾಸನ ಸಭೆಗಳಿಗಿಲ್ಲ. ಪ್ರಸ್ತುತ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಿಗೆ ಮಾತ್ರ 371D ಅಡಿಯಲ್ಲಿ 32ನೇ ತಿದ್ದುಪಡಿ ಮೂಲಕ ಈ ವಿಶೇಷ ಅವಕಾಶ ಕಲ್ಪಿಸಲಾಗಿದೆ. ಸೊ wherever example is necessary, I am going to put examples. Examples will make concept more sensible, ಅರ್ಥ ಆಗಲು ಅನುಕೂಲವಾಗುತ್ತೆ. ಓಕೆ, ಈಗ ನೋಡಿ, ಯಾವುದು ಅಸ್ಪೃಶ್ಯತೆ ಅಲ್ಲ. ವಿಧಿ 17 ಕೇವಲ ಜಾತಿ ಆಧಾರಿತ ಅಸ್ಪೃಶ್ಯತೆಗೆ ಮಾತ್ರ ಅನ್ವಯಿಸುತ್ತದೆ. ಈ ಕೆಳಗಿನ ಅಸ್ಪೃಶ್ಯತೆ ವ್ಯಾಪ್ತಿಗೆ ಬರುವುದಿಲ್ಲ. ಜಾತಿಯನ್ನು ಹೊರತುಪಡಿಸಿ ಕೇವಲ ವೈಯಕ್ತಿಕ ದ್ವೇಷದಿಂದ ಸಾಮಾಜಿಕವಾಗಿ ಬಹಿಷ್ಕರಿಸುವುದು, ಆರೋಗ್ಯದ ಕಾರಣಗಳು, ಸಾಂಕ್ರಾಮಿಕ ರೋಗ ಅಥವಾ ಅನಾರೋಗ್ಯದ ಕಾರಣಕ್ಕಾಗಿ, ಉದಾಹರಣೆ ಕ್ವಾರಂಟೈನ್,
ವ್ಯಕ್ತಿಯ ದೈಹಿಕ ಸಂಪರ್ಕ ನಿರಾಕರಿಸುವುದು. ಖಾಸಗಿ ಕ್ಲಬ್ಗಳು ಯಾವುದೇ ಜಾತಿಯ ಆಧಾರವಿಲ್ಲದೆ ಕೇವಲ ತಮ್ಮದೇ ಆದ ನಿಯಮಗಳ ಆಧಾರದ ಮೇಲೆ ಖಾಸಗಿ ಕ್ಲಬ್ಗಳ ಸದಸ್ಯತ್ವವನ್ನು ನಿರಾಕರಿಸುವುದು. ಸೊ ಎಕ್ಸಾಂಪಲ್ಸ್ ನೀವು ಓದುವುದರಿಂದ, ಎಕ್ಸಾಂಪಲ್ಸ್ ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟು ಭಾರತ ರತ್ನ. ನೋಡಿ, ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಹೇಳಿದ್ದೀನಿ. ಭಾರತ ರತ್ನ ನ್ಯೂಸಲ್ಲಿ ಇದ್ದಾಗ ಮಾತ್ರ ಈ ವಿಚಾರದ ಕಡೆ ಹೆಚ್ಚು ಗಮನ ಹರಿಸಿ. ಅಂದ್ರೆ ನಾರ್ಮಲ್ ಟೈಮಲ್ಲಿ ನೀವು ಓದಬೇಡಿ ಇದನ್ನ ಅಂತ ಅರ್ಥ, ಇಂಡೈರೆಕ್ಟ್ ಆಗಿ. ಓಕೆ, ನೀವು ಇದ್ದಿದ್ದು ಇಲ್ಲಿದ್ದು ಸುದ್ದಿ ಸುಡುಗಾಡುಗಳನ್ನೆಲ್ಲ ಓದ್ಕೊಂಡು ಹೋದ್ರೆ ಎಕ್ಸಾಮ್ಸ್ ಹೇಗಪ್ಪ ಕ್ಲಿಯರ್ ಆಗುತ್ತೆ ರಜೌಲಿ? ಹೈಲಿ ಇಂಪಾಸಿಬಲ್. ಓಕೆ, ನೆಕ್ಸ್ಟ್ 19 ಮತ್ತು 21ನೇ ವಿಧಿಗಳು ಪರೀಕ್ಷಕನಿಗೆ ಹೆಚ್ಚು ಅಚ್ಚುಮೆಚ್ಚು. ಆದ್ದರಿಂದ ಈ ಆರ್ಟಿಕಲ್ಗಳ ಕುರಿತು ಆಳವಾಗಿ ಓದಿ. ಈಗ ಹೇಳಿದೆ 21ನೇ ವಿಧಿ ಹೇಗೆ ನಮಗೆ ಸುಪ್ರೀಂ ಕೋರ್ಟ್ ಅದನ್ನು ಎನ್ಲಾರ್ಜ್ ಮಾಡಿದೆ ಅಂತ ಹೇಳಿದ್ದೀನಿ. ಓಕೆ, ನೆಕ್ಸ್ಟು UPSC ಪ್ರಶ್ನೆಗಳನ್ನು ಬಂದಿದ್ದಾವೆ. ನೋಡಿ, ಹೇಬಿಯಸ್ ಕಾರ್ಪಸ್ ನಾನು ಹೇಳಿದ್ದೀನಿ. ಹೇಬಿಯಸ್ ಕಾರ್ಪಸ್ ಓದಬೇಕಾದ್ರೆ ಈ ಕಡೆ ಸ್ವಲ್ಪ ನೋಡಿ, ಈ ಥರ ಓದಿ. ಹೇಬಿಯಸ್ ಕಾರ್ಪಸ್ ಅನ್ನು ಬಂದಿ ಪ್ರತ್ಯಕ್ಷೀಕರಣ ಎಂದು ಕನ್ನಡದ ಪದವಾಗಿದೆ. ಇಷ್ಟೊಂದು ದೀರ್ಘವಾದ ಭಾಷಾಂತರ ಎಕ್ಸಾಮರ್ಗೆ ಗೊತ್ತಿರಲ್ಲ. ಅವರು ಹೇಬಿಯಸ್ ಕಾರ್ಪಸ್ ಎಂದೇ ಕೊಡಬಹುದು. ಆದ್ದರಿಂದ ರಿಟ್ ಪದಗಳನ್ನು ಇಂಗ್ಲೀಷ್ನಲ್ಲಿಯೇ ಓದಿ. ಸೊ ದಯವಿಟ್ಟು ಎಲ್ರಿಗೂ ಹೇಳ್ತೀನಿ, ಇಂಗ್ಲೀಷ್ನ ಪರಿಚಯ ಇರಲಿ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಒಳ್ಳೇದದು, ನಮಗಲ್ಲ. ಓಕೆ, ದೆನ್ ವಿ ಕ್ಯಾನ್ ಮೂವ್ ಟು ದಿ ಪೇಜ್ ನಂಬರ್ 96. ಸೊ ಇಲ್ಲಿ SSC ಕ್ವಶನನ್ನು ಆ್ಯಡ್ ಮಾಡಿದ್ದೀವಿ, KPSC ಕ್ವಶನನ್ನು ಆ್ಯಡ್ ಮಾಡಿದ್ದೀವಿ. ಓಕೆ, ತದನಂತರದಲ್ಲಿ KS ಪ್ರಶ್ನೆ 2021, KS ಪುಟ್ಟಸ್ವಾಮಿ. ಓಕೆ, KS 1999. ನೀವು ಹುಟ್ಟಿದ್ದೆಲ್ಲ ಕೆಲವೊಬ್ಬರೆಲ್ಲ ಅಲ್ಲಿಂದ ಕ್ವಶನ್ಸ್ ಎತ್ಕೊಂಡ್ಬಂದಿದ್ದೀವಿ. 2021 ಬಂದಿದೆ. ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. 2021 ಫಂಡಮೆಂಟಲ್ ರೈಟ್ಸ್, 21 ಮತ್ತೆ ಫಂಡಮೆಂಟಲ್ ರೈಟ್ಸ್, 2024 ಮತ್ತೆ 2015 ಇದು. ಸೊ ಅದಕ್ಕೆ ಫಂಡಮೆಂಟಲ್ ರೈಟ್ಸ್ ಆರ್ ವೆರಿ ಫಂಡಮೆಂಟಲ್ ಫಾರ್ ದಿ ಎಕ್ಸಾಮಿನೇಷನ್. ಓಕೆ, ರಾಜ್ಯ ನಿರ್ದೇಶಕ ತತ್ವಗಳು ಇಲ್ಲಿ ಗಮನಿಸಿ. ಇದು ಇಲ್ಲದೆ ಪರೀಕ್ಷೆಗಳೇ ಇಲ್ಲ. DPSP ಕುರಿತು ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಡ್ಡಾಯವಾಗಿ ಪ್ರಶ್ನೆಗಳು ಬರುತ್ತವೆ. ಎಸ್, ನೋ ಡೌಟ್ ಇನ್ ದಟ್. ಓಕೆ, ನೋಡಿ, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ಉತ್ತೇಜನ, ಸೋಷಿಯೋ ಎಕಾನಮಿಕ್ ಡೆಮೋಕ್ರಸಿ. ಈ ಥರ ಹೇಳಿದ್ರೆ ಹೆಂಗೆ ಗೊತ್ತಾಗಲ್ಲ. ಒಂದು ಉದಾಹರಣೆ ಮೂಲಕ. ಪರೀಕ್ಷೆಯು ಯಾವುದೇ ತಾರತಮ್ಯವಿಲ್ಲದೆ ನ್ಯಾಯಯುತವಾಗಿ ನಡೆಯುವುದನ್ನು ಮೂಲಭೂತ ಹಕ್ಕು ಖಚಿತಪಡಿಸುತ್ತದೆ. ಆದರೆ ಆ ಬಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಬೇಕಾದ ಸ್ಕಾಲರ್ಶಿಪ್, ಪುಸ್ತಕ ಮತ್ತು ಊಟವನ್ನು DPSP ಒದಗಿಸುತ್ತದೆ. ಸೊ ಇದು ಎಕ್ಸಾಂಪಲ್. ನನಗೆ ಸೋಷಿಯೋ ಎಕಾನಮಿಕ್ ಡೆಮೋಕ್ರಸಿ ಬೇಕಾಗುತ್ತೆ. ಓಕೆ, ಇದು ಮೂಲಭೂತ ಹಕ್ಕುಗಳಿಗೆ ಪೂರಕ. DPSP ಈಸ್ ಸಪ್ಲಿಮೆಂಟರಿ ಟು ದಿ ಫಂಡಮೆಂಟಲ್ ರೈಟ್ಸ್. ಉದಾಹರಣೆ, ಮೂಲಭೂತ ಹಕ್ಕುಗಳು ನಿಮಗೆ ಕಾರ್ ನೀಡುತ್ತವೆ. ಆ ಕಾರಿಗೆ ಹಾಕಲು ಪೆಟ್ರೋಲ್ ಮತ್ತು ಓಡಿಸಲು ರಸ್ತೆ ಇದೆಯೇ ಎಂದು DPSP ಖಚಿತಪಡಿಸುತ್ತದೆ. ಪೆಟ್ರೋಲ್ ಇಲ್ಲದ ಮರುಭೂಮಿಯಲ್ಲಿ ಫೆರಾರಿ ಕಾರು ಇಟ್ಟುಕೊಂಡು ಯಾವುದೇ ಉಪಯೋಗವಿಲ್ಲ. ನೋಡಿ, ಸೊ ಪೆಟ್ರೋಲ್ ಇಲ್ಲದ ನಾವು ಫೆರಾರಿ ಕಾರ್ ಏನು ಬರುತ್ತೆ ಲಾಭ? ನನಗೆ ರಾಜಕೀಯ ಹಕ್ಕುಗಳಿದ್ದಾವೆ, ಆದರೆ ಸಾಮಾಜಿಕ ಹಕ್ಕುಗಳಿಲ್ಲ, ಆರ್ಥಿಕ ಹಕ್ಕುಗಳಿಲ್ಲ ಅಂತಂದರೆ ವಾಟ್ ಈಸ್ ದಿ ಯೂಸ್? ಇಟ್ ಈಸ್ ಲೈಕ್ ಎ ಫೆರಾರಿ ಕಾರ್ ಇನ್ ದ ಡೆಸರ್ಟ್. ಓಕೆ, ಸೊ ಇದು ಪರೀಕ್ಷೆಯ ಆಯಾಮ. ಓಕೆ, ತದನಂತರದಲ್ಲಿ
ನೋಡಿ ಭಾಷೆ ಯಾವುದು? ಫಂಡಮೆಂಟಲ್ ರೈಟ್ಸ್. ನೀನು ಹೀಗೆ ಮಾಡಬಾರದೆಂದು ಸರ್ಕಾರವು ನಿರ್ಬಂಧಿಸುತ್ತದೆ. ಸಾಮಾನ್ಯವಾದ ಪದ ಬಳಕೆ ನಮಗೆ ಬಹಳ ಇಂಪಾರ್ಟೆಂಟು. ನೀನು ಜನರಿಗೆ ಈ ಕೆಲಸ ಮಾಡಬೇಕೆಂದು ಸರ್ಕಾರಕ್ಕೆ ಪ್ರೇರಣೆ ನೀಡುತ್ತದೆ. ಯಾವುದು? DPSP. ಓಕೆ. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್. ಓಕೆ, ಇಲ್ಲಿ ನೋಡಿ ನಾನು ಅಪ್ರೋಚನ್ನು ಕೊಟ್ಟಿದ್ದೀನಿ. ಓಕೆ, ಈ ವಿಚಾರ ನ್ಯೂಸಲ್ಲಿ ಇದ್ದಾಗ ಹೆಚ್ಚು ಗಮನ ನೀಡಿ. ಈ ವಿಚಾರದ ಮೇಲೆ ಪ್ರಬಂಧ, IAS KS ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸಂದರ್ಶನ ಅಂದರೆ ಇಂಟರ್ವ್ಯೂಲ್ಲೂ ಸಹ ಕ್ವಶನ್ ಕೇಳಿದರೆ ನನಗೆ ಕೇಳಿದರೆ ಸಹ ಹೌದು. ಶಾಂತಪ್ಪ ಸರ್ಗೆ ಈ ವಿಚಾರದ ಕುರಿತು IAS ಸಂದರ್ಶನದಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದರು. ಈಗ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ. ಸ್ವತಂತ್ರ ಭಾರತದಲ್ಲಿ UCCಯನ್ನು ಅಳವಡಿಸಿಕೊಂಡಿರುವ ರಾಜ್ಯಗಳು ಯಾವುವು? ಯಾಕೆ ಒಂದು ನಿರ್ದಿಷ್ಟ ಪಕ್ಷ ಆಡಳಿತದಲ್ಲಿ ಇರ್ತಕ್ಕಂತಹ ರಾಜ್ಯಗಳು ಮಾತ್ರ ಇದನ್ನು ಅನ್ವಯ ಮಾಡ್ಕೊಳ್ತವೆ? ಇದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ತದನಂತರದಲ್ಲಿ ಹಿಂದಿನ ವರ್ಷದ ಪ್ರಶ್ನೆಗಳು. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, IAS KS ಸಂದರ್ಶನ ಅದ್ರ ಬಗ್ಗೆನೂ ಮಾತಾಡಿದ್ದೀನಿ. ಇಂಟರ್ವ್ಯೂ. ಸೊ ಭಾಳಷ್ಟು ಜನಕ್ಕೆ ಸರ್ ಏನಪ್ಪ ಎಲ್ಲ ಇಂಟರ್ವ್ಯೂ UPSC KS IAS ಮೇನ್ಸು ಇದೆಲ್ಲ. ಸರ್ ಆ ಲೆವೆಲ್ಗೆ ಓದಿ. ನೀವು PC ಗಾದರೂ ಹೋಗಿ, D ಗ್ರೂಪ್ಗಾದರೂ ಹೋಗಿ, E ಗ್ರೂಪ್ಗಾದರೂ ಹೋಗಿ. ಯಾಕಂದರೆ ನಿಮ್ಮ ಮನಸ್ಥಿತಿ ಬದಲಾಗದ ಹೊರತು ನಿಮ್ಮ ಭವಿಷ್ಯ ಬದಲಾವಣೆ ಆಗಲ್ಲ, ನಿಮ್ಮ ಪರಿಸ್ಥಿತಿ ಬದಲಾವಣೆ ಆಗಲ್ಲ. ಸಂದರ್ಶಕರು ಅಂದರೆ ಇಂಟರ್ವ್ಯೂ ಪ್ಯಾನಲ್. ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆ ಕುರಿತು ನಿಮ್ಮ ಅಭಿಪ್ರಾಯ ಏನು ಎಂದು ಕೇಳಿದರೆ, ನೀವು ಗ್ಯಾರಂಟಿ ಯೋಜನೆಗಳು DPSPಯ ಸಾಮಾಜಿಕ ನ್ಯಾಯ ಮತ್ತು ಕಲ್ಯಾಣ ರಾಷ್ಟ್ರದ ತತ್ವಕ್ಕೆ ಪೂರಕವಾಗಿದ್ದು ಮಹಿಳೆಯರಿಗೆ ಆರ್ಥಿಕ ನ್ಯಾಯವನ್ನು ನೀಡುತ್ತವೆ. ಪೀಠಿಕೆ ಸಹ ಇದನ್ನೇ ಹೇಳುತ್ತದೆ ಎಂದು ಸಮರ್ಥನೆ ಮಾಡುತ್ತಾ, ಈಗಿರುವ ಗ್ಯಾರಂಟಿಗಳನ್ನು ಸುಧಾರಣೆ ಮಾಡಿದರೆ ಅನುಕೂಲ ಎಂದರೆ ನಿಮಗೆ ಫುಲ್ ಮಾರ್ಕ್ಸ್. ಅಂದರೆ ಏನಪ್ಪ ಸಂತೋಷ? ಓಕೆ, ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ನಿನ್ನ ಒಪಿನಿಯನ್ ಏನಪ್ಪ ಅಂತ ಕೇಳಿದಾಗ, ಎಸ್ ಸರ್ ಅವು ಬೇಕು ಅಂತ ಹೇಳ್ತೀಯ ನೀನು. ಏನಕ್ಕೆ ಬೇಕಪ್ಪ ಸಂತೋಷ ಅಂತ ಕೇಳಿದಾಗ, ಯಾಕಂದರೆ ನಾನು ಸಿದ್ದರಾಮಯ್ಯನ ಅಭಿಮಾನಿ, ನಾನು ಕಾಂಗ್ರೆಸ್ನ ಅಭಿಮಾನಿ ಅಂತ ಹೇಳಿದರೆ ಮಾರ್ಕ್ಸ್ ಬರಲ್ಲ. ಸರ್ ಗ್ಯಾರಂಟಿ ಬೇಕು. ಏನಕ್ಕೆ ಅಂತಂದರೆ ಕಲ್ಯಾಣ ರಾಷ್ಟ್ರದ ಪರಿಕಲ್ಪನೆ, ಆರ್ಥಿಕ ನ್ಯಾಯ. ಪೀಠಿಕೆಯಲ್ಲಿ ಮಹಿಳೆಯರಿಗೆ ನೀಡಿದರೆ ಆರ್ಥಿಕ ನ್ಯಾಯವನ್ನು ಕೊಡಬೇಕಲ್ಲ. ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳು ಮಹಿಳೆಯರಿಗೆ ಆರ್ಥಿಕ ನ್ಯಾಯವನ್ನು ಕೊಡ್ತಕ್ಕಂಥದ್ದು. ಸೊ ಅವ್ರ ಮನೆಯಲ್ಲಿ ಬಟ್ಟೆ ಒಗಿತವ್ರೆ, ಅದನ್ನು ಅಡುಗೆ ಮಾಡ್ತವ್ರೆ, ಫಾರ್ ದಟ್ ದೇ ಆರ್ ನಾಟ್ ಪೇಯ್ಡ್. ಓಕೆ, ದಟ್ಸ್ ವೈ ವಿ ಶುಡ್ ಗಿವ್. ಬಟ್ ಅಗೇನ್ ಸರ್, ಅದನ್ನ ನಾವು ಕಂಟಿನ್ಯೂ ಮಾಡೋಣ, ಜೊತೆಗೆ ಕೆಲವೊಂದು ರ್ಯಾಷನಲೈಸೇಷನ್ ಮಾಡೋಣ, ಕೆಲವೊಂದು ಸುಧಾರಣೆಗಳನ್ನು ತರೋಣ ಅಂತ ಹೇಳಿದಾಗ ನಿಮಗೆ ಅಲ್ಲಿ ಇಂಟರ್ವ್ಯೂ ಕವರ್ ಆಗುತ್ತೆ, ನಿಮ್ಮ ಪ್ರಬುದ್ಧತೆ ಜಾಸ್ತಿ ಆಗುತ್ತೆ. ಈ ಪುಸ್ತಕದ ಈ ಆಯಾಮಗಳನ್ನು ಓದೋದ್ರಿಂದ ಒಂದು ವಿಭಿನ್ನವಾದ ದೃಷ್ಟಿಕೋನ ಸಿಗುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಓಕೆ, ತದನಂತರದಲ್ಲಿ ಇಲ್ಲಿ ನೋಡಿ ಒಂದು ಟ್ರ್ಯಾಪ್ ಇದೆ, ತುಂಬ ಚೆನ್ನಾಗಿದೆ. ಎಸ್ ನೋಡಿ, ಮೂಲಭೂತ ಕರ್ತವ್ಯಗಳಲ್ಲಿ ನ್ಯಾಷನಲ್ ಆ್ಯಂಥಮ್ ಮಾತ್ರ ಇದೆ, ನ್ಯಾಷನಲ್ ಸಾಂಗ್ ಅನ್ನು ಮೆನ್ಷನ್ ಮಾಡಿರುವುದಿಲ್ಲ. ಆದ್ದರಿಂದ ಜಾಗೃತರಾಗಿರಿ. ಭಾರತೀಯ ಸಂವಿಧಾನದಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ನಿಬಂಧನೆಗಳನ್ನು ತಿಳಿಸಿ ಎಂದು ಕೇಳಿದಾಗ 48A ಆರ್ಟಿಕಲ್ ಅನ್ನು ಉತ್ತರದಲ್ಲಿ ಸೇರಿಸಿ. ನೀವು ಮೇನ್ಸ್ ಬರಿಬೇಕಾದ್ರೆ ವಿತ್ ಆರ್ಟಿಕಲ್ಸ್ ನೀವು ಬರಿಬೇಕಾಗತ್ತೆ. ತದನಂತರದಲ್ಲಿ ನೋಡಿ ಇಲ್ಲಿ UPSC CDS 2015. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ ಅಂತ ಕೇಳಿದ್ದಾರೆ. ಓಕೆ, ಆನ್ಸರ್ C, ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳು ಮತ್ತು ಸ್ಥಳಗಳನ್ನು ರಕ್ಷಿಸುವುದು. ನೋಡಿ, ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳು, ಸ್ಥಳಗಳನ್ನು ಮತ್ತು ವಸ್ತುಗಳನ್ನು ರಕ್ಷಿಸುವುದು ವಿಧಿ 49 ಅಡಿಯಲ್ಲಿ ಬರುವ ರಾಜ್ಯ ನಿರ್ದೇಶಕ ತತ್ವ. ಅದು ಮೂಲಭೂತ ಕರ್ತವ್ಯ ಅಲ್ಲ. ಓಕೆ, ಸೊ ಇದು UPSC KPSC ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳನ್ನು ಗೊಂದಲಕ್ಕೀಡು ಮಾಡಲು ಪದೇ ಪದೇ ಕೇಳಲಾಗುತ್ತದೆ. ಓಕೆ, ಸೊ ಇದು ಏನಪ್ಪ ಅಂತಂದರೆ ಟ್ರ್ಯಾಪ್ಸ್. ಓಕೆ, ನಂತರದಲ್ಲಿ ಇನ್ನು ತುಂಬಾ ಇದೆ. ಇಲ್ಲಿ ನೋಡಿ ಒಳ್ಳೆ ಟ್ರಾಪ್ ಇದೆ. ಓಕೆ,
ಅನುದಾನಿತ ಶಾಲೆಯ ಕೋಟಾ. ಅನುದಾನಿತ ಶಾಲೆಗಳು ತಾವು ಪಡೆಯುವ ಸರ್ಕಾರಿ ಅನುದಾನ ಎಷ್ಟೇ ಇದ್ದರೂ ಕೇವಲ 25% ಉಚಿತ ಸೀಟುಗಳನ್ನು ನೀಡಿದರೆ ಸಾಕು ಅಂತ ಹೇಳಿದ್ದಾರೆ. ಅದು ಟ್ರಾಪ್. ಬಟ್ ವಾಸ್ತವ ಏನಿದೆ, ಇದು ತಪ್ಪು. ಅನುದಾನಿತ ಶಾಲೆಗಳು ತಾವು ಪಡೆದ ಆರ್ಥಿಕ ಅನುದಾನದ ಪ್ರಮಾಣಕ್ಕೆ ಅನುಗುಣವಾಗಿ ಉಚಿತ ಸೀಟುಗಳನ್ನು ಒದಗಿಸಬೇಕು. ಆದರೆ ಅದು ಯಾವ ಕಾರಣಕ್ಕೂ 25%ಗಿಂತ ಕಡಿಮೆ ಇರಂಗಿಲ್ಲ. ಅಂದ್ರೆ 26 ಇರ್ಬೋದು, 28 ಇರ್ಬೋದು, 30 ಇರ್ಬೋದು, ಬಟ್ 25% ಕೊಡ್ಬೇಕು ಅನ್ನೋದು ಇಲ್ಲ. ಓಕೆ. ಸೊ ತದನಂತರದಲ್ಲಿ ಪೇಜ್ ನಂಬರ್ 144 ಕಡೆ ಹೋಗೋಣ. ಇದು ಟ್ರೇಲರ್ ಇದು. ಓಕೆ. ನೋಡಿ, ವಿಶ್ವದ ವಿವಿಧ ಸಂವಿಧಾನಗಳೊಂದಿಗೆ ಭಾರತೀಯ ಸಂವಿಧಾನದ ಹೋಲಿಕೆಯನ್ನ ಇಲ್ಲಿ ಕೊಟ್ಟಿದ್ದೀವಿ ಒಂದೇ ಪೇಜಲ್ಲಿ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂತಂದ್ರೆ, ರಾಜ್ಯಪಾಲರು ಬೇರೆ, ರಾಷ್ಟ್ರಪತಿ ಚಾಪ್ಟರ್ ಬೇರೆ, ಆ ಥರ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಚಾಪ್ಟರ್ ಬೇರೆ, ಹೈಕೋರ್ಟ್ ಚಾಪ್ಟರ್ ಬೇರೆ, ಆ ಥರ ಮಾಡಿಲ್ಲ. ಎರಡು ಒಂದೇ ಕಡೆ ಕೊಟ್ಟಿದ್ದೀನಿ. ಸೊ ಸುಪ್ರೀಂ ಕೋರ್ಟ್ ಬೇರೆ ಚಾಪ್ಟರ್ ಓದಬೇಕು, ನಾವು ಹೈಕೋರ್ಟ್ ಬೇರೆ ಚಾಪ್ಟರ್ ಓದಬೇಕು ಅನ್ನೋದು ಅಕಾಡೆಮಿಕ್. ಬಟ್ ಐ ಡೋಂಟ್ ವಾಂಟ್ ಟು ಗಿವ್ ಮೈ ಬುಕ್ ಇನ್ ಅಕಾಡೆಮಿಕ್. ಐ ವಾಂಟ್ ಟು ಗಿವ್ ಇನ್ ಮೋರ್ ಎಕ್ಸಾಮ್ ಓರಿಯೆಂಟೆಡ್. ಓಕೆ. ಸೊ ಇಲ್ಲಿ ತಾವು ನೋಡಬಹುದು SSC ಕ್ವಶನ್. ಸೊ ವಿ ಆರ್ ಗೋಯಿಂಗ್ ಟು ಕವರ್ SSC ಕ್ವಶನ್. ನನ್ನ ಒಂದು ಸಂಸ್ಥೆಯ ಒಂದೇ ಒಂದು ಪ್ರಶ್ನೆ ಇಲ್ಲಿಲ್ಲ, ಇರಬಾರ್ದು ಕೂಡ. ನೀವು ಶಾಂತಮಾರ್ಗ ಇನ್ಸ್ಟಿಟ್ಯೂಷನ್ಗೆ ಪ್ರಿಪೇರ್ ಆಗ್ತಾ ಇಲ್ಲ. ಯು ಆರ್ ಪ್ರಿಪೇರಿಂಗ್ ಫಾರ್ ಅವರ್ ಬ್ರಹ್ಮ ವಿಷ್ಣು ಮಹೇಶ್ವರ. ಸೊ ಅವ್ರಿಗೆ ಪ್ರಿಪೇರ್ ಆಗಿ ನನಗೋಸ್ಕರ ಪ್ರಿಪೇರ್ ಆಗ್ತೀರಾ? ಓಕೆ. ಎಸ್. ತದನಂತರದಲ್ಲಿ ನೋಡಿ ಟ್ರ್ಯಾಪ್ ಹೇಗಿದೆ ಇಲ್ಲಿ ನೋಡಿ. ಅಗ್ರಿಕಲ್ಚರ್ ಆದಾಯ ತೆರಿಗೆಯು ಸಂಪೂರ್ಣವಾಗಿ ಕೇಂದ್ರದ ವಿಷಯವಾಗಿದೆ ಎಂದು ಹೇಳಿ ಗೊಂದಲಕ್ಕೀಡು ಮಾಡುತ್ತಾರೆ. ವಾಸ್ತವದಲ್ಲಿ ಸಾಮಾನ್ಯ ಆದಾಯ ತೆರಿಗೆಯು ಕೇಂದ್ರ ಪಟ್ಟಿಯಲ್ಲಿ, ಆದರೆ ಕೃಷಿ ಆದಾಯ ತೆರಿಗೆಯು ಕಟ್ಟುನಿಟ್ಟಾಗಿ ರಾಜ್ಯ ಪಟ್ಟಿಯಲ್ಲಿದೆ. ಸೊ ನೋಡಿ, ಇದು ಎಕ್ಸಾಮ್ ಅಪ್ರೋಚ್. ಓಕೆ. ಕೃಷಿ ಆದಾಯ ರಾಜ್ಯ, ಸಾಮಾನ್ಯದೇ ಕೇಂದ್ರ. ಈ ಥರ ನೀವು ಡಿಫ್ರೆನ್ಸ್ ಆಗಿ ಓದ್ಕೊಂಡು ಹೋದರೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ತದನಂತರದಲ್ಲಿ ಸೊ ನಾನು ನೋಡಿ KS 2015ರಲ್ಲಿ ಕ್ವಶನ್ ಕೇಳಿದ್ದಾರೆ. ರಾಜ್ಯ ವಿಷಯಗಳ ಪಟ್ಟಿಯ ಮೇಲೆ ಸಂಸತ್ತಿನ ಅಧಿಕಾರಿಗಳನ್ನು ವಿವರಿಸಿ. ಚಾಪ್ಟರ್ ಇಲ್ಲಿ ಮುಗೀತು. ಚಾಪ್ಟರ್ ಇಲ್ಲಿಗೆ ಮುಗಿಯಿತು. ಒಂದೆರಡು ಬಾರಿ ಕೇಂದ್ರ ಮತ್ತು ರಾಜ್ಯ ಪಠ್ಯಗಳನ್ನು ಬರೆಯುವಿರಾ? ಬರೆದರೆ ಅಧಿಕಾರಿ, ಇಲ್ಲವೆಂದರೆ ಸೋಂಬೇರಿ. ಬರೆಯಲ್ಲ. 97% ಆಫ್ ದ ಸ್ಟೂಡೆಂಟ್ಸ್ ಬರೆಯಲ್ಲ. ಓಕೆ. ಎಸ್. ಸೊ ಇದು ಇದಕ್ಕೆ ಸಂಬಂಧಪಟ್ಟಿದ್ದು. ತದನಂತರದಲ್ಲಿ ರಿಮೈನಿಂಗ್ ಏನಿದೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ನಿಮಗೇನು ಅನಿಸುತ್ತೆ ಅಥವಾ ಏನು ಡೌಟ್ಸ್ ಇದೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು ಆ್ಯಂಡ್ ರೆಸ್ಪಾಂಡ್ ಯು. ಥ್ಯಾಂಕ್ ಯು. ಬೈ ಬಾಯ್.